ದಶರಥನ ರಾಜ್ಯಭಾರದಲ್ಲಿ ಅಯೋಧ್ಯೆಯ ರಕ್ಷಣೆಯ ವ್ಯವಸ್ಥೆ ಅದನ್ನು ಕೂಡ ಹೇಳ್ತಾರೆ. ಭದ್ರವಾದಂತಹ ಕೋಟೆಯ ಬಾಗಿಲು, ಅನೇಕ ರೀತಿಯಾದಂತಹ ಯಂತ್ರಗಳು, ಇವೆಲ್ಲವೂ ಕೂಡ ರಕ್ಷಣೆ ವ್ಯವಸ್ಥೆಯಲ್ಲಿ ದಶರಥ ಇಟ್ಟುಕೊಂಡಿದ್ದ. ಆ ಅಯೋಧ್ಯೆಯನ್ನು ಹೆಸರನ್ನ ಕೇಳಿದ್ರೇ ವೈರ್ಯ ಎದೆ ನಗುತ್ತಾ ಇತ್ತು. ಶತ್ರು ಅಯೋಧ್ಯೆ ಕಡೆಗೆ ನೋಡಲಿಕ್ಕೂ ಕೂಡ ಅವನು ಮನಸ್ಸು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗದೇ ಇರುವಂಥದ್ದು ಯಾವುದೋ ಅದು ಅಯೋಧ್ಯ. ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗದೇ ಇರುವಂಥದ್ದು ಅಯೋಧ್ಯೆ. ಹೀಗೆ ಅಯೋಧ್ಯೆಗೆ ಹೆಸರು ಬಂದಿರುವಂಥದ್ದು. ಯಾವುದೇ ಒಂದು ರಾಷ್ಟ್ರಕ್ಕೆ, ಯಾವುದೇ ಒಂದು ದೇಶಕ್ಕೆ ಬಹಳ ಪ್ರಮುಖವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಆ ದೇಶದ ರಕ್ಷಣೆಯ ವ್ಯವಸ್ಥೆ. ಆ ರಕ್ಷಣೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ರಕ್ಷಣೆಗೆ ದಶರಥ ಮಹಾರಾಜ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ಅನ್ನುವುದನ್ನು ನಾವು ರಾಮಾಯಣದ ವರ್ಣನೆಯಲ್ಲಿ ಕಾಣ್ತೀವಿ. ಈ ರೀತಿಯಾಗಿ ದಶರಥ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ.